ಪ್ರಜ್ವಲ್ ಮಾಡೋ ಕೆಲಸ ನಾವು ಹೇಳಿದ್ದೀವ? ಸೂರಜ್ ಮಾಡೋ ಕೆಲಸ ನಾವು ಹೇಳಿದ್ದೀವ? ಅದು ಮಾಡಿಲ್ಲತ್ತ ಅವರಾದ್ರೂ ಹೇಳಿ, ಇಲ್ಲ ಕೋರ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಬೇಕಾದ್ರೆ ಹೇಳಿ. ಅವ್ರು ಕೇಂದ್ರ ಸಚಿವರು ಅದಾರೆ. ಕಾನೂನು ಎಲ್ಲರಿಗೂ ಅಷ್ಟೇ, ದೇವೇಗೌಡರ ಮಕ್ಕಳಿಗಷ್ಟೇ, ನಮ್ಮ ಮಕ್ಕಳಿಗೂ ಅಷ್ಟೇ, ಯಡಿಯೂರಪ್ಪನ ಮಕ್ಕಳಿಗಷ್ಟೇ, ಸಿದ್ದರಾಮಯ್ಯ ಸಾಹೇಬ್ರ ಮಕ್ಕಳಿಗೂ ಅಷ್ಟೇ. ಕಾನೂನಿನಲ್ಲಿ ಯಾರಿಗೆ ಪ್ರಜ್ವಲ್ ನಟ ಅದಾನೆ ಅವನಿಗೆ ಕಾನೂನು ಅಷ್ಟೇ. ಈ ನೆಲದ ಕಾನೂನು ಬಹಳ ಬಿಗಿ ಇದೆ. ಪೊಲೀಸರು ಮಾಡ್ತಕ್ಕಂಥದ್ದು ಅಥವಾ ಅವ್ರೇನು ಈ ಕಾನೂನು ಏನು ಹೇಳ್ತಿದೆ ಅದನ್ನು ಮಾಡ್ತಾ ಇದ್ದಾರೆ. ಅದ್ರ ತದ್ವಿರುದ್ಧವಾಗಿ ನಾವು ಮುಗಿಸ್ಬಿಡ್ತಾರೆ. ಅದನ್ನು ರಾಜಕೀಯ ಲಾಭ ತಗೊಳುತ್ತೆ ಇಂಥ ಮಾತುಗಳನ್ನ ಹೇಳ್ತಾರೆ. ಅವ್ರು ಯಾವಾಗಲೂ ಅದೇ, ಏನೋ ಒಂದು ಸಿಂಪತ್ತಿಗೆ ಏನು ಮಾಡಬೇಕು, ಏನೋ ಅದ್ರ ಲಾಭ ತೆಗೆದುಕೊಳ್ಬೇಕಂತಕ್ಕಂಥ ಪ್ರಯತ್ನ ಯಾವಾಗಲೂ ಅವ್ರದ್ದು ಇರುತ್ತೆ. ಅದು ಆಗಬಾರ್ದು. ಕೇಂದ್ರ ಸಚಿವರಾಗಿ ನಮ್ಮ ಕುಟುಂಬ ಮುಗಿಸ್ತಾರೆ, ನಮ್ಮ ಕುಟುಂಬ ಮುಗಿಸೋಕ್ಕಿಂತ ಅದು ಮಾಡ್ತಾರೆ ಅಂತ. ಹಾಗಿದ್ರೆ ಅವರು ಸುಳ್ಳು ಅಂತೇಳಿ ಸಾಬೀತಾಗಲಿ. ಪ್ರಕರಣದಲ್ಲೂ ರಾಜಕೀಯ ಷಡ್ಯಂತ್ರ ನಡೆದಿದೆ ಅಂತಕ್ಕಂಥ ಒಂದು ಬಲವಾದ ಆರೋಪ ಮಾಡ್ತಾರೆ. ಇಲ್ಲ ರೀ, ರಾಜಕೀಯ ಷಡ್ಯಂತ್ರ ಐತೆ ಅಂತ ಹೇಳಿ ಎದ್ರಾಗ ರಾಜಕೀಯ ಷಡ್ಯಂತ್ರ ಐತಿ ಅಂತ ಇಂಥವೆಲ್ಲ ಮಾಡಿದವ್ರನ್ನ ಬಿಟ್ಟರೆ ಒಳ್ಳೆಯವರು, ಸರ್ಕಾರ ಒಳ್ಳೆಯದು. ಇಂಥದ್ದು ಮಾಡೋದು ತಪ್ಪು ಸರಿ ಅನ್ನೋದು ಹೇಳಿ ಬೇಕಾದ್ರೆ. ಇಲ್ಲ ಪ್ರಜ್ವಲ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಬೇಕಾದ್ರೆ ಹೇಳಿ, ಸೂರಜ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಹೇಳಿ ಅವರೇ ಹೇಳಿಬಿಡ್ಲಿ. ಪ್ರಜ್ವಲ್ ಮಾಡಿದ್ದು ಭಾರಿ ಕರೆಕ್ಟ್ ಆಗಿದ್ರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ. ನಮ್ಮ ಸೂರಜ್ನು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಇಂಥ ಅದ್ಭುತವಾದ ಕೆಲಸ ಮಾಡಿದಾವೆ ನಮ್ಮ ಮಕ್ಕಳು, ಅದಕ್ಕೆ ಇವ್ರು ರಾಜಕಾರಣ ಮಾಡ್ತಾರಂತ ಬೇಕಾದ್ರೆ ಹೇಳಿ. ಹೇಳ್ತಾರ? ಹೇಳಿ, ಅದೇನಿದೆ ಅನ್ನೋದು ಹೇಳಲ್ಲ ಅವರು. ಇಲ್ಲ ಇಂಥ ಒಳ್ಳೆ ಕೆಲಸ ಮಾಡಿದ ನಮ್ಮ ಹುಡುಗರ ಮೇಲೆ ಇವ್ರು ಕೇಸ್ ಹಾಕ್ತಾರೆ ಅನ್ನೋದಾದ್ರೂ ಹೇಳಿ. ಜನ ಏನಂತಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ರಾಜ್ಯದ ಜನತೆ ಏನು ಅಂದಾರು ಅಂತಕ್ಕಂಥದ್ದು ಯೋಚನೆ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.